ನಮಸ್ಕಾರ, ಅನುಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಕಾವೇರಿಗೆ ಮನೆ ದೇವ್ರಿಗೆ ಹೋಗಬೇಕು ಅಂತ ಆಸೆ ಆಗಿದೆ ಅಂತ ಅವ್ರ ಅಣ್ಣನ ಹತ್ರ ಹೇಳ್ತಾಳೆ. ಅಣ್ಣ ಹರಕೆ ಇದೆ, ನಾನು ಈ ಸಲ ಹರಕೆ ತೀರಿಸ್ಕೊಂಡು ಹೋಗ್ಬೇಕಣ್ಣ ಅಂತ. ಆಯ್ತಮ್ಮ ಹೋಗೋಣ, ನೀನೇನು ಇಷ್ಟಪಡ್ತೀಯ ಅದೆಲ್ಲ ಆಗಲಿ ಅಂತ ಹೇಳ್ತಾನೆ. ಅಷ್ಟು ಒಳ್ಳೆ ಅಣ್ಣ ಅವನು. ಆಮೇಲೆ ಎಲ್ಲರೂ ಮನೆ ದೇವ್ರಿಗೆ ಹೋಗೋದು ಅಂತ ಹೊರಡ್ತಾರೆ. ಇದನ್ನು ಕದ್ದು ಕೇಳಿಸ್ಕೊಂಡಂಥ ಅವನ ಹೆಂಡ್ತಿ ಮತ್ತು ಅವ್ರ ಅತ್ತೆ ಕಾವೇರಿ ಯಾರನ್ನ ದ್ವೇಷಿಸ್ತಿದ್ದಾಳೋ ಅವನಿಗೆ ಫೋನ್ ಮಾಡಿಬಿಟ್ಟು, ನೀನು ಕಾವೇರಿ ವಿಷಯ ಗೊತ್ತಾಗಬೇಕೋ ಬೇಡವಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಏನು ಗೊತ್ತಿದೆ ನಿಮಗೆ ಕಾವೇರಿ ವಿಷಯ ಅಂತ ಹೇಳ್ತಾನೆ. ನನಗೇನೋ ಗೊತ್ತಿದೆ, ನಾಳೆ ದೇವಸ್ಥಾನದ ಹತ್ರ ಬಾ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಫೋನ್ ಇಡ್ತಾನೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಇವರಿಬ್ಬರು ಕದ್ದು ಮುಚ್ಚಿ ಮಾತಾಡೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾದಾಗ ಅವ್ರ ಅತ್ತೆಗೆ ಚೆನ್ನಾಗಿ ಚಾರ್ಜ್ ತಗೊಳ್ತಾನೆ. ನನ್ನ ತಂಗಿ ಭವಿಷ್ಯನೇ ಹಾಳು ಮಾಡ್ತಾಯಿದ್ದೀರಾ ನೀವು ಅಂತೇಳ್ಬಿಟ್ಟು. ಗೊತ್ತಾಗೋವರೆಗೂ ಇವ್ರು ಸೇಫಾಗಿರ್ತಾರೆ. ಫೋನ್ ಮಾಡಿ ಹಿಂಗೆ ಹೇಳ್ತಾಳೆ. ಆಮೇಲೆ ಕಾವೇರಿ ವಿಷಯ ನಿಮಗೇನು ಗೊತ್ತು ಅಂದರೆ ಹೇಳಲ್ಲ, ಬಾಯ್ಬಿಟ್ಟು ದೇವಸ್ಥಾನದ ಹತ್ರ ಬಾ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಎಲ್ಲರೂ ದೇವಸ್ಥಾನದ ಹತ್ರ ಹೋಗ್ತಾರೆ. ಬೆಳಿಗ್ಗೆ ಅಲ್ಲಿ ಹೋದಾಗ ಇವರು ಅಮ್ಮ ಮಗಳು ಬರೀ ಅವನ್ನೇ ಹುಡ್ಕಾಡ್ತಿರ್ತಾರೆ. ಎಷ್ಟೊತ್ತಿಗೆ ಫೋನ್ ಬರುತ್ತೋ, ಎಷ್ಟೊತ್ತಿಗೆ ಕಾವೇರಿನ ಅವನಿಗೆ ಇಟ್ಕೊಟ್ಬಿಡ್ತೀವೋ, ಕಾವೇರಿ ಮಗಳನ್ನ ಎಷ್ಟೊತ್ತಿಗೆ ಇಟ್ಕೊಟ್ಬಿಡ್ತೀವೋ ಅಂತ ಇದೇ ಕುತೂಹಲದಲ್ಲೇ ಇರ್ತಾರೆ. ಆಮೇಲೆ ಕಾವೇರಿಗೆ ಪಾಪ ಅದೆಲ್ಲ ಗೊತ್ತೇ ಇರಲ್ಲ. ಅವಳು ಪೂಜೆ ಸಾಮಾನೆಲ್ಲ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಪೂಜೆಗೆ ಕೊಡೋಣ ಐನರಿಗೆ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಇವರಿಬ್ಬರು ಅಮ್ಮ ಮಗಳು ಈ ಕಡೆ ಹೊರ ಸಂಚಾರ ಮಾಡ್ತಿರ್ತಾರೆ. ಕಾವೇರಿ ಪೂಜೆ ಕೊಟ್ಬಿಟ್ಟು ಪೂಜೆ ನಡೀತಾ ಇರುತ್ತೆ. ಆಮೇಲೆ ನಾನು ನದಿ ಹತ್ರ ಹೋಗಿ ಬರ್ತೀನಿ, ಇಲ್ಲೆಲ್ಲ ನೋಡಿ ಎಷ್ಟೋ ವರ್ಷಗಳಾಯಿತು, ತುಂಬ ಖುಷಿ ಆಗುತ್ತೆ, ನೋಡ್ಕೊಬರ್ತೀನಿ ಅಂತ. ಅಣ್ಣ ಎಲ್ಲೂ ಹೋಗಲ್ಲಣ್ಣ, ಇಲ್ಲೇ ನೋಡ್ಕೊಬರ್ತೀನಿ ಅಂತ ಹೇಳ್ತಾಳೆ. ಏಕೆಂದರೆ ಯಾವ ಇಂಟೆನ್ಷನೂ ಇಲ್ಲ. ಈ ಕಡೆ ಬಾಲ ಬರ್ತಾನೆ ಅಂತಲೂ ಗೊತ್ತಿಲ್ಲ, ಈ ಕಡೆ ಅವನು ರೌಡಿ ಬರ್ತಾನೆ ಅಂತಲೂ ಗೊತ್ತಿಲ್ಲ, ಯಾರು ಬರ್ತಾರೆ ಅಂತಲೂ ಪಾಪ ಅವಳಿಗೆ ಒಂದು ಚೂರು ಏನೂ ಗೊತ್ತಿಲ್ಲ. ಈ ಅಮ್ಮ ಮಗಳು ಮಾಡೋ ಕುತಂತ್ರ ಬುದ್ಧಿ ಅಷ್ಟಾಗಿರುತ್ತೆ. ಆಮೇಲೆ ಸರಿ ನೋಡ್ಕೊಬರ್ತೀನಿ ಅಂತ ಹೋಗ್ತಾಳೆ. ಹೋದಾಗ ಈ ಹುಡುಗಿ ರಾಣಿ ಮತ್ತು ಅವ್ರ ಅಣ್ಣನ ಮಗ ಅದು ಎರಡೂ ಸೇರಿಕೊಂಡು ಆಟ ಆಡ್ತಿರ್ತವೆ. ದೇವ್ರ ಪೂಜೆಗೆ ಏನು ಬೇಕು ಕೊಡ್ತಾ ಇರ್ತವೆ. ಆಮೇಲೆ ಎಳ್ನೀರು ತಂದಿಲ್ವಲ್ಲ ಪೂಜೆಗೆ ಅಂತ ಪುರೋಹಿತರು ಕೇಳ್ತಾರೆ. ಓ, ಎಳ್ನೀರು ಒಂದು ಮಿಸ್ ಆಯಿತಾ, ಸರಿ ನಾನು ಹೋಗಿ ತಗೊಂಬರ್ತೀನಿ ಪುರೋಹಿತರೆ, ನೀವೆಲ್ಲ ರೆಡಿ ಮಾಡ್ಕೊತಾ ಇರಿ, ನಾನು ಹೋಗಿ ಬೇಗ ಹಿಂಗೆ ಹೋಗಿ ಹಂಗೆ ಬಂದುಬಿಡ್ತೀನಿ ಅಂತ ಹೇಳ್ತೀನಿ. ಆ ಟೈಮಿಗೆ ಕರೆಕ್ಟಾಗಿ ಕಾವೇರಿನೂ ನಾನು ಹೊಳೆ ಹತ್ರ ಹೋಗ್ಬರ್ತೀನಣ್ಣ, ನದಿ ನೋಡಿ ಎಷ್ಟೋ ವರ್ಷಗಳಾಯಿತು ನೋಡ್ಕೊಂಬರ್ತೀನಿ ಅಂತ ಅವಳು ಹೋಗ್ತಾಳೆ. ಅವಳು ಆ ಕಡೆ ಹೋಗ್ತಾಳೆ, ಇವನು ಈ ಕಡೆ ಹೋಗ್ತಾನೆ. ರಾಣಿ ಅಮ್ಮ ಎಲ್ಲೋಯ್ತು ನೋಡ್ಕೊಂಡು ಬರ್ತೀನಿ, ಮತ್ತು ಅಮ್ಮನರಿಗೆ ನಾನು ಕೈ ಮುಕ್ಕೊಬರ್ತೀನಿ, ನೀನು ಹೋಗ್ಬಿಟ್ಟು ನಿಮ್ಮಪ್ಪ ಯಾರು ಅಂತ ದೇವ್ರ ಹತ್ರ ಕೇಳಿಬಿಟ್ಟು ಇವತ್ತೇ ನಮ್ಮಪ್ಪನ ತೋರಿಸು ಅಂತ ಕೇಳ್ಕೊಳ್ಳೆ. ಆವಾಗ ರಾಣಿ ತೋರಿಸುತ್ತೆ ಕಣೆ ದೇವರು ಅಂತ ಆ ಹುಡುಗ ಹೇಳುತ್ತೆ. ಹೌದೇನೋ, ಹಂಗೇನೋ, ಸರಿ ಹೋಗಿ ನಾನು ಈಗಲೇ ಅಮ್ಮನವ್ರ ಹತ್ರ ಕೇಳ್ಕೊಂಡು ಬರ್ತೀನಿ, ನಮ್ಮ ಅಪ್ಪನ ಯಾರು ಅಂತ ತೋರಿಸು ದೇವ್ರೆ ಅಂತೇಳ್ಬಿಟ್ಟು ಅಂತ ಹೋಗಿ ಕೈ ಮುಗಿತಾ ನಿಂತಿರುತ್ತೆ. ಅಷ್ಟೊತ್ತಿಗೆ ಬಾಲ ಆ ಕಡೆ ಕಾಣಿಸ್ತಾನೆ. ಆಮೇಲೆ ಓ ಫ್ರೆಂಡ್ ಇಲ್ಲಿದ್ದೀರಾ ಅಂತೇಳ್ಬಿಟ್ಟು ಇವಳು ಕೈಯೆಲ್ಲ ಮುಕ್ಕೊಂಡಾಗಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಫ್ರೆಂಡ್ ಈ ಕಡೆ ಇದ್ದೀರಾ ಅಂತದ್ದು, ಆದರೆ ಬಾಲ ನೋಡಲ್ಲ ಅದನ್ನು. ಅವನು ಪಾಸ್ ಆಗ್ತಾನೆ. ಈ ಕಡೆ ಯಾವುದೋ ಒಂದು ಅಮ್ಮ ಬಂದುಬಿಟ್ಟು ಟೀಸ್ ಮಾಡ್ತಾಳೆ. ಜೈಲಿಗೆ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವಳೆ ಇವಳು 10 ವರ್ಷದ ಹಿಂದೆ, ಈಗೇನು ದೇವಸ್ಥಾನಕ್ಕೆ ಬಂದವಳೆ, ಇಲ್ಲಿನ್ನು ಯಾರನ್ನ ಏನು ಮಾಡಬೇಕು ಅಂತ ಬಂದಾಳೆ ಅಂತ. ಅವ್ರ ಅಣ್ಣಗೆ ಕೋಪ ಬಂದುಬಿಡುತ್ತೆ. ಅವ್ರ ಅಣ್ಣ ಬೆರೆಸ್ಕೊಂಡು ಹೋಗ್ತಾನೆ ಅವಳಿಗೆ, ಮುಚ್ಚಮ್ಮ ಬಾಯಿ ಸಾಕು, ಎಷ್ಟು ಮಾತಾಡ್ತೀಯ, ಕೊಲೆ ಮಾಡೋಳೆ ಅಂತ ಗೊತ್ತೇನಮ್ಮ ನಿನಗೆ, ಅವಳೇ ಕೊಲೆ ಮಾಡೋಗಿದ್ದಾಳೆ ಅಂತ ಗೊತ್ತಾ, ಏನಕ್ಕೆ ಮಾತಾಡ್ತೀರ ಇದನ್ನೆಲ್ಲವ ಅಂತ. ಅಯ್ಯೋ, ಊರಿಗೆ ಗೊತ್ತಿರೋದು ಯಾರಿಗೂ ಗೊತ್ತಿರಲ್ವ, ಎಲ್ಲರೂ ಮಾತಾಡ್ತಾಯಿದ್ದಾರೆ, ನಾನು ಒಬ್ಬಳೇ ಮಾತಾಡ್ತಾಯಿದ್ದೀನ, ಸುಮ್ಮ ಕೂತ್ಕೊಳ್ಳಪ್ಪ ಸಾಕು ಅಂತ. ಸುಮ್ಮ ಕೂತ್ಕೊಳ್ಳಮ್ಮ ಬಾಯಿ ಮುಚ್ಕೊಂಡು, ಅವಳು ಕೊಲೆ ಮಾಡಾಳೆ ಅಂತ ನಿಂಗೆ ಗೊತ್ತಾ, ಬಾಯಿ ಬಂದಂಗೆಲ್ಲ ಮಾತಾಡ್ತೀರ, ದೇವಸ್ಥಾನಕ್ಕೆ ಬಂದ್ವಾ ಪೂಜೆ ಮಾಡಿದ್ವಾ ಓದ್ವಾ ಅನ್ನಂಗೆ ಇರಬೇಕು, ಅದು ಬಿಟ್ಬಿಟ್ಟು ನನ್ನ ತಂಗಿ ವಿಷಯಕ್ಕೆ ಬತ್ತೀಯ ಅಂತೇಳಿ. ಹೋಗಪ್ಪ, ಇದ್ದಿದ್ದಂಗೆ ಮಾತಾಡಿದ್ರೆ ಎದ್ದು ಬಂದು ಎದೆಗೋದಿತ್ತು ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ಹಾಕಬೇಕು, ಏನಾರ ಮಾಡ್ಕೊಳ್ಳಿ ಅಂತ. ಆಮೇಲೆ ಕಾವೇರಿ ಸಮಾಧಾನ ಮಾಡ್ತಾಳೆ. ಅಣ್ಣ ಸುಮ್ಮನಿರೋಣ, ಏನಾರ ಮಾತಾಡ್ಕೊಳ್ಳಿ, ನಾನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು, ದೇವ್ರಿಗೆ ಗೊತ್ತು, ಬಿಟ್ಬಿಡೋಣ, ಏನಾರ ಮಾಡ್ಕೊಳ್ಳಿ, ಅವ್ರು ಹೇಳಿದ ಆಕ್ಷನ್ಗೆ ನನಗೇನಾಗಲ್ಲ, ಬಿಟ್ಬಿಡೋಣ ಅಂತ. ಎಲ್ಲ ಹೋಗಿದೆ ಮರ್ಯಾದೆ, ಇನ್ನೇನು ಜೈಲಿಗೆ ಹೋಗಿ ಬಂದಳಿಗೆ ಇನ್ನೇನು ಮಂಗಳಾರತಿನ ಮಾಡ್ತಾರೆ,
ಎಲ್ಲ ಅಂದೇ ಅಂತಾರೆ ಅಂತ. ಆ ಹೆಂಡ್ತಿನೂ ಅಮ್ಮನೂ ಹಂಗಂತಾರೆ. ಆಮೇಲೆ ಸುಮ್ಮನೆ ಕೂತ್ಕೊಳ್ರಿ ಅತ್ತೆ ಅಂತೇಳಿ ಅವನು ಸಮಾಧಾನ ಮಾಡ್ತಾನೆ. ಹೇಳ್ಬಿಟ್ಟು ಆ ಕಡೆ ಹೋಗ್ತಾನೆ. ಅಲ್ಲಿ ಬಾಲ ಕಾವೇರಿ ಇಲ್ಲಿ ಬಂದಿದ್ದಾಳಂತೆ. ಕಾವೇರಿನ ಹುಡುಕಬೇಕು. ಏಕೆಂದರೆ ಅಲ್ಲಿ ಫೋನಲ್ಲಿ ಕಾವೇರಿ ನಾಳೆ ಆ ದೇವಸ್ಥಾನಕ್ಕೆ ಬರ್ತಾಳೆ, ಅಲ್ಲಿ ಬನ್ನಿ, ನಿಮಗೆ ಕಾವೇರಿ ಯಾರು ಅಂತ ಹೇಳ್ತೀನಿ ಅಂತೇಳಿ ಅವರ ಅತ್ತೆನೂ ಮತ್ತು ಅವ್ರ ಹೆಂಡ್ತಿನೂ ಅವ್ರ ಅತ್ತೆ ಹಂಗೆ ಅಂತಿದ್ರು. ಅದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಕಾವೇರಿ ಎಲ್ಲಿದ್ದರೂ ಹುಡುಕಬೇಕು ಅಂತ ಬಾಲ ಹೇಳ್ತಿರ್ತಾನೆ. ಆವಾಗ ಇವ್ರ ಅಮ್ಮ ಮಗಳು ಇಲ್ಲಿ ಮಾತಾಡಿಕೊಂಡು, ಇನ್ನೂ ಬರಲೇ ಇಲ್ವಲ್ಲ ರೌಡಿ, ಬಂದರೆ ಹೇಳ್ಬಿಡ್ಬೋದಿತ್ತು ಅಂತ. ಕಾವೇರಿ ಅಲ್ಲಿ ಹೋಗಿದ್ದಾಳೆ ಹೊಳೆ ಹತ್ರ, ಅಲ್ಲಿ ಹೋಗಿ ನದಿ ಹತ್ರ ಅಂತ ಹೇಳ್ಬೋದಿತ್ತಲ್ಲ, ಇನ್ನೂ ಬರಲೇ ಇಲ್ವಲ್ಲ ಅಂತೇಳಿ. ಆ ತಕ್ಷಣಕ್ಕೆ ಅವ್ನು ಫೋನ್ ಮಾಡ್ತಾನೆ, ಕಾವೇರಿ ನದಿ ಹತ್ರ ಹೋಗಿದ್ದಾಳೆ, ಅಲ್ಲಿ ಹೋದರೆ ಸಿಗ್ತಾಳೆ ನೋಡಪ್ಪ ಅಂತ ಹೇಳ್ತಾಳೆ. ಹೌದಾ ಅಂತೇಳಿ ಇವನು ರೌಡಿಗಳು ಬೇರೆ ಕರ್ಕೊಂಡು ಬಂದಿರ್ತಾನೆ. ಇವನು ದೇವಸ್ಥಾನದ ಹತ್ರ ಎಲ್ಲ ಹುಡ್ಕಾಡ್ತಾ ಇರ್ತಾರೆ. ಕಾವೇರಿ ಯಾರು ಅಂತ ಗೊತ್ತಿರಲ್ವಲ್ಲ, ಹಂಗಾಗಿ ಹುಡ್ಕಾಡ್ತಾ ಇರ್ತಾರೆ. ಕಾವೇರಿ ಹಂಗೆ ಹೋಗ್ತಾ ಪೂಜೆ ಮಾಡ್ಕೊಂಡಿಲ್ಲ ಇನ್ನೂ, ಆದರೆ ನದಿ ಹತ್ರ ಹೋಗಿರ್ತಾಳೆ. ಇಲ್ಲಿ ಪುರೋಹಿತರು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಹೋಮಕ್ಕೆ, ಎಲ್ಲ ಪೂಜೆ ಮಾಡೋಕ್ಕೆ. ರಾಣಿ ಆ ಕಡೆ ದೇವ್ರ ಹತ್ರ ಕೇಳ್ಕೊಬತ್ತೀನಿ ಅಂತ ಅವಳು ಆ ಕಡೆ ಹೋಗ್ತಾಳೆ. ಮತ್ತು ಅವ್ರ ಮಾವನ ಮಗ ಒಬ್ಬನೇ ಇಲ್ಲಿರ್ತಾನೆ. ಎಲ್ಲ ನೋಡ್ಕೋತಾ ಇರುತ್ತೆ ಆ ಹುಡುಗ. ಆಮೇಲೆ ಕಾವೇರಿ ಹೊಳೆ ನೀರಿಗೆ ಬಿದ್ದುಬಿಡ್ತಾಳೆ. ಅದನ್ನು ಬಾಲ ಹೋಗಿ ಕಾಪಾಡ್ತಾನೆ. ಕಾಪಾಡಿದ ಮೇಲೆ ಮುಖ ತೋರಿಸ್ಬಿಡ ಹೋಗು ಅಂತ ಬೈತಾಳ. ಮತ್ತು ಇಲ್ಲಿಗೂ ಬಂದಿದ್ದೀಯ ನೀನು, ಮುಖ ತೋರಿಸ್ಬಿಡ ಹೋಗು ಅಂತೇಳಿ. ಆವಾಗ ಅವನು ಆ ಕಡೆ ಬಂದು ನಿಂತ್ಕೊತಾನೆ. ಅಷ್ಟೊತ್ತಿಗೆ ಕಾವೇರಿ ಅಲ್ಲಿಗೆ ಓಡಿ ಬರ್ತಾಳೆ. ಅಮ್ಮ ಅಂತ ಓಡಿ ಬರ್ತಾಳ. ಅಯ್ಯೋ, ಕಾವೇರಿ ಮಗಳು, ನನ್ನ ಮಗಳ ಇವಳು ಅಂತೇಳ್ಬಿಟ್ಟು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ ಬಾಲ. ಆಮೇಲೆ ಅವ್ರ ಅಣ್ಣ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತಾನೆ. ಯಾಕಮ್ಮ ಇಲ್ಲಿ ಬಂದೆ ನದಿ ಹತ್ರ, ನೀರಿಗೆ ಬಿದ್ದುಬಿಟ್ಟಿಯಾ ಅಂತೇಳ್ಬಿಟ್ಟು ಅಲ್ಲಿ ಸಮಾಧಾನ ಮಾಡ್ಕೊಂಡು ಕರ್ಕೊಬರೋಕ್ಕೆ ಹೋಗ್ತಾನೆ. ರಾಣಿಗಂತೂ ತುಂಬ ಖುಷಿಯಾಗುತ್ತೆ. ಅಮ್ಮ ನೀರಲ್ಲೆಲ್ಲ ಆಟ ಆಡೋದಾಗಲಿ, ಅಲ್ಲೆಲ್ಲ ಓಡಾಡೋದಾಗಲಿ ಅದೆಲ್ಲ ನೋಡಿ 10 ವರ್ಷ ಜೈಲೊಳಗೆ ಇದ್ದವಳು ಆಚೆ ಬಂದರೆ ಹೆಂಗಾಗುತ್ತೆ ಅನ್ನೋದು ಈ ಸ್ಟೋರಿಲಿ ತೋರಿಸಿದ್ದಾರೆ. ತುಂಬಾ ಖುಷಿಪಟ್ಟು ರಾಣಿ ನೋಡ್ತಾ ಇರ್ತಾಳೆ. ಆಮೇಲೆ ಅವ್ರ ಅಪ್ಪ ಅಲ್ಲಿ ಅಡ್ಡ ರೌಡಿ ಸಿಗ್ತಾನೆ. ಓ, ಏನು ನೀವಿಲ್ಲಿದ್ದೀರಾ ಸರ್ ಅಂತಾಳೆ. ನೀನೇನಮ್ಮ ಇಲ್ಲಿದ್ದೀಯಾ ಅಂತ ಅಂದರೆ, ಇವನ ಮಗನ ಫ್ರೆಂಡ್ ಅವಳು ರಾಣಿ. ಹಂಗಾಗಿ ನೀನೇನಮ್ಮ ಇಲ್ಲಿದ್ದೀಯಾ ಅಂತ. ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಸರ್ ಅಂತ. ನಿಮ್ಮಮ್ಮ ಯಾರು ಅಂದ. ನಮ್ಮಮ್ಮ ಇನ್ನು ಹೇಳೋಕ್ಕಾಗಲ್ಲ, ಸುಮ್ಮನೆ ನೋಡ್ತಾ ಇರುತ್ತೆ ಹುಡುಗಿ. ಸರಿ ಬಿಡಮ್ಮ ಇರಲಿ ಅಂತೇಳ್ಬಿಟ್ಟು, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆ ಕಡೆ ಹೋಗ್ತೀನಿ ಅಂತೇಳ್ಬಿಟ್ಟು ರಾಣಿಗೆ ಹೇಳಿ ಅವನು ಆ ಕಡೆ ಹೋಗ್ತಾನೆ. ಅವನು ಯಾರನ್ನ ಹುಡುಕಬೇಕು ಅಂತ ಅವನು ಹೋಗ್ತಾನೆ. ಸರ್, ನೀವು ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವನು ಹೇಳ್ಬೇಕು ಅನ್ನೋಷ್ಟೊಳಗೆ ಆ ಕಡೆ ಯಾರೋ ಕರೆದಂಗೆ ಆ ಕಡೆ ಹೋಗ್ತಾನೆ. ಈ ಹುಡುಗಿ ನಿಮ್ಮಮ್ಮ ಯಾರಮ್ಮ ಅಂತ ಹೇಳಿದ ತಕ್ಷಣವೇ ಹೇಳ್ಬೇಕು ಅನ್ನೋ ಅಷ್ಟರೊಳಗೆ ಈ ಕಡೆ ಏನೋ ಆಗುತ್ತೆ. ಹಂಗಾಗಿ ವಿಷಯಗಳಲ್ಲೇ ಗೊತ್ತೇ ಆಗಲ್ಲ, ಅಲ್ಲಲ್ಲೇ ಇದಾಗ್ಬಿಡುತ್ತೆ. ಇವರು ಹುಡ್ಕೋದ್ರಲ್ಲೇ ಇರ್ತಾರೆ. ಬಾಲಂಗೆ ಕಾವೇರಿನೂ ಸಿಗ್ತಾಳೆ, ಆಮೇಲೆ ರಾಣಿನೂ ಸಿಗ್ತಾಳೆ. ಬಾಲ ತುಂಬಾ ಖುಷಿಯಾಗಿ ತಿರುಗಿ ನೋಡ್ತಿರ್ತಾನೆ. ನನ್ನ ಮಗಳ ರಾಣಿ ಅಂತೇಳ್ಬಿಟ್ಟು ಇಲ್ಲಿವರೆಗೆ ಫ್ರೆಂಡು ಅಂದ್ಕೊಂಡೇ ಇರ್ತಾನೆ. ರಾಣಿ ಯಾರ ಮಗಳು ಅಂತ ಗೊತ್ತಿರಲ್ಲ. ಇವತ್ತು ಅದು ನಿಜಾಂಶ ಗೊತ್ತಾಗುತ್ತೆ. ಏಕೆಂದರೆ ನದಿಗೆ ಬಿದ್ದಿದೆ ಅಮ್ಮ ಅಂತೇಳ್ಬಿಟ್ಟು ಓಡಿ ಬರುತ್ತಲ್ಲ ಹುಡುಗಿ, ಅಮ್ಮ ಅಮ್ಮ ಅಂತ ಬಂದು ತಪ್ಕೊಳ್ಳುತ್ತಲ್ಲ, ಆವಾಗ ಅವನಿಗೆ ಪಕ್ಕ ಗೊತ್ತಾಗುತ್ತೆ ರಾಣಿ ನನ್ನ ಮಗಳೇ ಅಂತೇಳ್ಬಿಟ್ಟು. ಆಗ ತುಂಬಾ ಖುಷಿಯಾಗುತ್ತೆ ಅವನಿಗೆ. ತಿರುಗಿ ನೋಡ್ತಾ ಇರ್ತಾನೆ. ಇಷ್ಟು ನಡೀತಾ ಇರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.